ಲಾ ವಿಲ್ ಟೇಕ್ ಇಟ್ ಓರ್ಸ್ ಕೋರ್ಸ್. ಮುಂದಿನ ಹಂತ ಸಿದ್ದರಾಮಯ್ಯ ಅವರಿಗೆ ಬರ್ಬೋದು. ಯಾವುದು ಅದು ನನಗೆ ನಾ ಹೆಂಗೆ ಹೇಳಿ, ಅದು ಇಡಿಯವ್ರಿಗೆ ಬಿಟ್ಟಂತ. ಅವ್ರು ಸ್ಟಡಿ ಮಾಡಿಕೊಂಡು ಅವ್ರು ಆಕ್ಷನ್ ತಗೋತಾರೆ. ಯಾವ ಪ್ರಕಾರದಲ್ಲಿ ಏನು ಸಾಕ್ಷಿ ಪುರಾವೆ ಇದೆ ಅದ್ರ ಮೇಲೆ ಡಿಪೆಂಡ್ಸ್. ಅಲ್ಲ, ನಾವು ಒಂದು ಹೇಳ್ತೀನಿ, ಈಗ ಅವ್ರ ಮುಖವಾಡ ಕಳಿಸಿದೆ, ಭ್ರಷ್ಟಾಚಾರದ ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ ಅದು ಹೊರಗೆ ಬಂದಿದೆ. ಈ ಸರ್ಕಾರ ಬೇರೆಯವ್ರ ಬಗ್ಗೆ ಡಿಫಾಲ್ಟ್ ಮಾಡೋದು ಇದೆಲ್ಲ ಮಾಡ್ತಿದ್ರಲ್ಲ, ಇವತ್ತು ನಿಮ್ಮ ಭ್ರಷ್ಟಾಚಾರ ಹೊರಗೆ ಬಂದಿದೆ. ಇವತ್ತು ನಾನು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದ್ದೆ. ಇವತ್ತು ಯಾವುದೇ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದರೆ ಈ ರೀತಿ ನಿವೇಶಗಳನ್ನು ಹಂಚಿಕೆ ಮಾಡುವಂಥ ಪ್ರಸಂಗ ಬಂದಾಗ ಮೊದಲು ನಗರಾಭಿವೃದ್ಧಿ ಇಲಾಖೆಯ ಪರ್ಮಿಷನ್ ತೊಗೊತೀವಿ. ಅಲ್ಲಿ ಫೈಲ್ ಹೋಗ್ತದೆ. ಅವ್ರು ಪರ್ಮಿಷನ್ ಕೊಟ್ಟ ಮೇಲೆ ಈವನ್ ಚೇಂಜ್ ಆಫ್ ಲ್ಯಾಂಡೇಜು ಮತ್ತೊಂದು CDP ಎಲ್ಲವೂ ಎಲ್ಲಿ ಹೋಗ್ತದೆ? ಫಸ್ಟ್ ನಗರಾಭಿವೃದ್ಧಿ ಇಲಾಖೆ ಹೋಗ್ತದೆ. ಅಲ್ಲಿ ನಗರಾಭಿವೃದ್ಧಿ ಇಲಾಖೆ IAS ಅಧಿಕಾರಿಗಳು ಒಪ್ಪಿಗೆ ಕೊಟ್ಟ ಮೇಲೆ, ಮಂತ್ರಿಗಳು ಒಪ್ಪಿಗೆ ಕೊಟ್ಟ ಮೇಲೆ ನಮ್ಮ ಮುಂದಿನ ಪ್ರೊಸೆಸ್. ಇಲ್ಲಿ ಮೂಡಾದಲ್ಲಿ ಇದಾಗಿದೆ, ಆ ಸ್ಟೇಜ್ ಬರಲೇ ಇಲ್ಲ. ಇವತ್ತು ರಾಜ್ಯ ಸರ್ಕಾರದಲ್ಲಿ BJP ಇರ್ಬೋದು. ನಾವು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಅಲ್ಲಿ ಮೂಡದಲ್ಲಿ ಏನೋ ಒಂದು ರೆಸೊಲ್ಯೂಷನ್ ಆಯಿತು, ಬದಲಿ ನಿವೇಶನ ಮುಖ್ಯಮಂತ್ರಿ ಕೊಡ್ಬೇಕಂತಾಯ್ತು, ಅದು ಆ ಫೈಲ್ ಏನಾದರೂ ನಗರಾಭಿವೃದ್ಧಿ ಇಲಾಖೆ ಬಂತ BJPಗೆ ಬರಲಿಲ್ಲ. ಅಲ್ಲಿ ಬಂದಿದ್ರೆ ಅವರು ಒಪ್ಪಿಗೆ ಕೊಟ್ಟಿದ್ರೆ ಎಸ್ ಇಟ್ ಈಸ್ ಫಾಲ್ಟ್ ಆಫ್ ದಿ BJP ಅನ್ಬೋದಾಗಿತ್ತು. ಅಲ್ಲಿ ಬರಲೇ ಇಲ್ಲ. ಅದೇನಾದರೂ ಬಂದು ಅಲ್ಲಿ IAS ಅಧಿಕಾರಿಗಳು ಸಹಿ ಮಾಡಿ, ನಗರಾಭಿವೃದ್ಧಿ ಸಚಿವರು ಅವತ್ತು BJP ಅವರು ಸಹಿ ಮಾಡಿ ಒಪ್ಪಿಗೆ ಕೊಟ್ಟಿದ್ರೆ ಎಸ್ ಇಟ್ ಈಸ್ ಅ ಫಾಲ್ಟ್ ಆಫ್ ದಿ BJP ಗೌರ್ಮೆಂಟ್ ಅನ್ಬೋದಾಯ್ತು. BJP ಗೌರ್ಮೆಂಟ್ ಮೇಲೆ ಫಾಲ್ಟ್ ಮಾಡುವಂಥದ್ದು ಇಲ್ಲಲ್ಲ. ಅಲ್ಲಿ ಮೂಡಾದಲ್ಲಿರುವಂಥ ಕಮಿಷನರು ಅವರ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅವ್ರ ಮೇಲೆ ಒತ್ತಡ ತಗೊಂಡ್ಬಂದು ಈ ರೀತಿ ಬದಲಿ ನಿವೇಶನ ನೀವು ತೆಗೆದುಕೊಂಡಿದ್ರಿ, ಇದು BJPಗೆ ಸಂಬಂಧ ಇಲ್ಲ, ಮತ್ತೊಂದಕ್ಕೆ ಸಂಬಂಧ ಇಲ್ಲ, ಇದು ನಿಮ್ಮ ಒಂದು ಕೂತ. ಯಾಕಂದ್ರೆ ನಿಮ್ದು ಕ್ಷೇತ್ರ ಅದು ಮೈಸೂರು, ಅಧಿಕಾರಿ ಮೇಲೆ ನಿಮ್ಗೆ ಹಿಡಿತ ಇದ್ದೇ ಇರ್ತದೆ, ಮಾಜಿ ಮುಖ್ಯಮಂತ್ರಿ ಅಂತೇಳಿ ಪ್ರತಿಪಕ್ಷ ನಾಯಕನಿದ್ರಿ ನೀವು ಅವಾಗ. ಹಾಗಾದ್ರೆ ಇದ್ರಲ್ಲಿ ನಿಮ್ಮ ಡಿಫಾಲ್ಟ್ ಇದೆ ಹೊರತು BJP ಸರ್ಕಾರದ ಏನೂ ಡಿಫಾಲ್ಟ್ ಇಲ್ಲ ಅಂತ ಹೇಳ್ತೀನಿ. ವಾಡ ಕಳಿಸಿ ಬಿದ್ದಿದೆ. ಸಮಾಜವಾದಿ ಅಂತ ಹೇಳ್ಕೊಳ್ಳುವಂಥವ್ರು, ನಾನು ಪ್ರಾಮಾಣಿಕ ರಾಜಕಾರಣ ಮಾಡಿದ್ದೇನೆ, ಭ್ರಷ್ಟಾಚಾರ ಎಲ್ಲಿಯೂ ಇಲ್ಲ, ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಬಂದಿದ್ರಲ್ಲ ಮುಖ್ಯಮಂತ್ರಿಗಳು, ಅವರ ಬಣ್ಣ ಬಯಲಾಗಿದೆ, ಮುಖವಾಡ ಕಳಚಿದೆ. ಅದಕ್ಕಾಗಿ ಇವತ್ತು ಭ್ರಷ್ಟ ಒಂದು ಸರ್ಕಾರ. ಇವತ್ತು ವಾಲ್ಮೀಕಿ ಹಾಗಾದ್ರೆ ನೀವು ಇಲ್ಲಿವರೆಗೆ ಯಾಕೆ ಸುಮ್ಕೋತೀರಿ? ನಿಮ್ಮ ಹಣಕಾಸು ಇಲಾಖೆ ಅವೆಲ್ಲ ಫೈಲು ಇವತ್ತು ಯಾವುದೋ ಒಂದು ಅಕೌಂಟ್ದಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಹಣ ವಿಡ್ರಾ ಆಗ್ತದಂದ್ರೆ ಬೇರೆ ಅಕೌಂಟಿಗೆ ಜಮಾ ಆಗ್ತದೆ, ಅದೆಲ್ಲವೂ ಫೈನಾನ್ಸ್ ಇಲಾಖೆಗೆ ಬಂದೇ ಬರ್ತದೆ. ಹಂಗಾರೆ ಅಲ್ಲಿ ಅಧಿಕಾರಿಗಳು ಏನು ಮಾಡಿದ್ರು? ಇದಕ್ಕೆ ಯಾಕೆ ಕ್ವಶನ್ ಮಾಡಲಿಲ್ಲ? ಮುಖ್ಯಮಂತ್ರಿಗಳ ಕಡೆ ಫೈಲ್ ಬರ್ತದೆ, ಅವ್ರು ಯಾಕೆ ಕ್ವಶನ್ ಮಾಡಲಿಲ್ಲ? ಹಾಗೆ ನಿಮ್ದು ಇನ್ವಾಲ್ವ್ ಇಲ್ದಿದ್ರೆ, ನಿಮ್ಮ ಗಮನಕ್ಕೆ ಬರದೇ ಇದ್ರೆ ಇದೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ. 100 ಕೋಟಿ ಎಲೆಕ್ಷನ್ ಬಂದಿತ್ತು, ಎಲೆಕ್ಷನ್ಗೆ ಹಣ ಬೇಕಾಗಿತ್ತು. ಯಾರೋ ಮಂತ್ರಿಗಳು ಎಸ್ ಸರ್ ಇಲ್ಲಿಂದ ಬರ್ತದೆ ಹಣ ಅಂತಂದ್ರೆ ಎಸ್ ಅಂತ ಒಪ್ಪಿಗೆ ಕೊಟ್ರಿ, ನೀವು ಸುಮ್ಮನಿದ್ದೀರಿ. ನೀವು ನೋಡ್ರಿ, ಮುಖ್ಯಮಂತ್ರಿ ಗಮನಕ್ಕೆ ಬರಲ್ಲ, ಇವು ಸಾಧ್ಯನೇ ಆಗ್ಲಿಕ್ಕೆ. ಎಲ್ಲೇ ಒಂದು 10 ಕೋಟಿ ಬಿಡುಗಡೆ ಮಾಡ್ಬೇಕು. ನಾನೇ ನೋಡಿದೀನಿ ಯಾವ್ದಾವ್ದೋ ಪ್ರಾಜೆಕ್ಟ್ ಒಂದು 10 ಕೋಟಿ ಬಿಡುಗಡೆ ಮಾಡ್ಬೇಕಂದ್ರೆ ಹಣಕಾಸು ಇಲಾಖೆ 10 ಸಲ ಅಡ್ಡಾಡಿದೀನಿ ನಾನೇ. ಅಲ್ಲಿ ಒಪ್ಪಿಗೆ ಇಲ್ದೇ ಯಾವ 10 ಕೋಟಿ ಹಣನೂ ಬಿಡುಗಡೆ ಆಗೋದಿಲ್ಲ. ಅಂತದನ್ನ ಇವತ್ತು 100 ಕೋಟಿ ಹಣ ಬಿಡುಗಡೆ ಆಗ್ತದೆ. ಹಣಕಾಸು ಇಲಾಖೆ ಸುಮ್ ಕೈ ಕಟ್ಟಿ ಕುಂದಿರ್ತಾರಂತಂದ್ರೆ ಇದ್ರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್, ಅವ್ರ ನಾಲೆಜ್ಗೆ ಎಲ್ಲ ಇದೆಯಲ್ಲ. ಅದಕ್ಕೆ ನೋಡ್ರಿ, ಬಂಡದವನ್ನ ರಾಜಕಾರಣ ಮಾಡಿದ್ರೆ ಯಾರೇನ್ ಮಾಡೋದು? ಅದಕ್ಕಾಗಿ CBI ತನಿಖೆ ಕೊಡಿ ಅಂತ ಹೇಳ್ತೇನೆ ನಾನು. ಈಗ ಇಡೀ ಆದ್ಮೇಲೆ ಹೊಸ ವಿಚಾರ ಬರಾಗತ್ತೇವಲ್ಲಿ. ಅದಕ್ಕಾಗಿ ನಾನು ಹೇಳ್ತಾ ಇರೋದು CBI ತನಿಖೆ ಕೊಡಿ, ಅವಾಗ ಎಲ್ಲ ನಿಜಾಂಶ ಹೊರಗೆ ಬರ್ತದೆ, ಸಿದ್ದರಾಮಯ್ಯ ಬಣ್ಣ ಬಯಲಾಗ್ತದೆ. ಡೆಫಿನೆಟ್ಲಿ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಹೋರಾಟ ಪ್ರಾರಂಭ ಮಾಡಿದೆ. ಒಂದು ತಾರ್ಕಿಕ ಅಂತ್ಯ ಮುಟ್ಟೋದವರೆಗೆ ಈ ಹೋರಾಟವನ್ನು ನಮ್ಮ ಮುಂದುವರಿಸ್ತದೆ. ನೋಡ್ರಿ, ಈಗ ಅದ್ರ ಬಗ್ಗೆ ಈಗ ನಾವು ಮುಂದಿನ ಕ್ರಮ ಕೈಗೊಳ್ಬೇಕಾಗ್ತದೆ. ಇಲ್ಲೇ ತಮಿಳುನಾಡಿಗೆ ನೀರು ಬಿಡಬೇಕು ಬೇಡ ಅನ್ನುವಂಥದ್ದು ನಿರ್ಧಾರ ಮಾಡುವಂಥದ್ದು. ಈಗ ಅಲ್ಲೇ ಅಪೀಲು ಮತ್ತೊಂದು ಪೆಂಡಿಂಗ್ ಅದಾವ, ಸುಪ್ರೀಂ ಕೋರ್ಟ್ ಇದಾವೆ, ಕೆಲವು ಇದಾವೆ. ಮತ್ತು ಇನ್ನೊಂದು ನೋಡ್ರಿ, ಇಲ್ಲೇ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಇದಕ್ಕೆಲ್ಲ ಹಣ ಖರ್ಚು ಮಾಡ್ತಾ ಇದ್ದಾರೆ. ನಾವು ಹೇಳಿದ್ವಿ ಕೃಷ್ಣ ಇದಕ್ಕೆ ಯೋಜನೆಗೆ, ಅಪರ್ ಕೃಷ್ಣ ಇದಕ್ಕೆ ಯೋಜನೆಗೆ ಒಂದು 50,000 ಕೋಟಿ ಇಡ್ರಿ ಅಂತಂದ್ರೆ, ಈಗ 1 ವರ್ಷದ ಗ್ಯಾರಂಟಿ ಬಿಟ್ಟು ಬಿಟ್ಟಿದ್ರೆ ಇಲ್ಲೆಲ್ಲ ಮುಗಿದು ಹೋಗಿತ್ತಲ್ರಿ. ಅದನ್ನ ನೀವು ಖರ್ಚು ಮಾಡ್ರಿ. ನಮ್ಗೆ ಅಧಿಕಾರ ಇದೆ, ನಮಗೆ ರಾಜ್ಯ ಸರ್ಕಾರ ಮಾಡ್ಬೇಕಿದು. ಪ್ರತಿ ವರ್ಷ 10,000 ಕೋಟಿ ಕೊಡ್ತೀವಿ ಅಂತಂದ್ರು, ಹಿಂದೆ ಸಿದ್ದರಾಮಯ್ಯನವರು ಕೊಡ್ಲಿಲ್ಲ. ಈಗ ನಾನು ಹೇಳ್ತೀನಿ 50,000 ಕೋಟಿ ಒಮ್ಮಕ್ಳು ಇಡ್ರಿ, ಇಡೀ ಒಂದು ಕೃಷ್ಣ ಪ್ರಾಜೆಕ್ಟ್ ಎಲ್ಲ ಮುಗಿದು ಹೋಗ್ಬಿಡ್ತಾವ. A ಸ್ಕೀಮ್ B ಸ್ಕೀಮ್ ಏನಿರ್ತಾವ ಎಲ್ಲ ಮುಗಿದು ಹೋಗ್ತಾವ. ಅದನ್ನ ಮಾಡ್ಲಿಕ್ಕೆ ತಯಾರಿಲ್ಲ, ಆ ಇಚ್ಛಾಶಕ್ತಿ ಇಲ್ಲ. ಕೃಷ್ಣ ಮುಗಿಸ್ಕೊಳ್ಳೋದು ಗ್ಯಾರಂಟಿ ಅಲ್ಲ, ನಾ ಹೇಳೋದು ಅದಕ್ಕೆ ನಾ ಹೇಳೋದು ಎಸ್.